ಅವ್ನ ಲೈಫಲ್ಲಿ ಯಾವತ್ತೂ ಇಷ್ಟು ಖುಷಿಯಾಗಿಲ್ಲ. ಫೆಬ್ರವರಿ 30 ಇವರು ಚರಣ್. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಮತ್ತೊಂದು ವಿಡಿಯೋಗೆ. ಸೊ ಇವತ್ತು ಒಂದು ರನ್ನಿಂಗ್ ಇದೆ ನಮ್ಮ ಕಂಠೀರವ ಸ್ಟೇಡಿಯಮಲ್ಲಿ. ಸೊ ನಾನು ರಾಜು ಬೈ ಇಬ್ಬರು ಹೊರಟಿದ್ದೀವಿ. ನಮ್ಮ ಬಾಲಿ ಬೈ ನಿನ್ನೆ ಬರ್ತ್ಡೇ ಇತ್ತು ಅವ್ರದ್ದು. ಸೊ ಅವ್ರಿಗೆ ಫೀವರ್ ಆಗಿಬಿಟ್ಟಿದೆ. ಸೊ ಅವರು ಬರಬೇಕಾಗಿತ್ತು, ಇವತ್ತು ನಮ್ಮ ಜೊತೆ ಬಂದಿಲ್ಲ. ಸೊ ಇಬ್ಬರೇ ಅಲ್ವಾ, ಸೊ ಅದಕ್ಕೆ ಬೈಕಲ್ಲಿ ಹೊರಟ್ಬಿಡೋಣ ಅಂತ ಇಬ್ರು ಓಡ್ತಾ ಇದ್ದೀವಿ. ಟೈಮ್ ಬೇರೆ ಆಗಿದೆ, ಸೊ ಬನ್ನಿ ಹೊರಡೋಣ. ಸಕ್ಸಸ್ಫುಲಿ 5 ಕಿಲೋಮೀಟರ್ ರನ್ ಫಾರ್ ರಾಜೀವ್ ಕಂಪ್ಲೀಟ್ ಮಾಡಿದ್ದೀವಿ. ಸಖತ್ ಎನರ್ಜೆಟಿಕ್ ಆಗಿದೆ ಇವತ್ತು ಮಾತ್ರ ನಮಗೆ. ಅರ್ಧ ಹೆಂಗನ್ಸ್ತು? ಸೂಪರ್ ಎನರ್ಜೆಟಿಕ್ ಆಗಿದೆ. ಲಾಸ್ಟ್ ಟೈಮ್ ನಾವು ಪಿಕ್ ಆಫ್ ದ ಪ್ಲೇಸ್ ಅಲ್ಲಿ ಈವೆಂಟ್ ಹೋಗಿದ್ವಿ, ಸಿಕ್ಕಿದ್ರಿ ಮ್ಯಾಮ್. ಬೈ ಹೆಂಗನ್ಸ್ತು? ಯಾವ್ದು ಪಿಂಕ್ ಆಫ್ ದ ಫೇಸ್ ಇದಾ? ರನ್ ಫಾರ್ ರಾಜೀವ್ ಮಾಡ್ಕೊಂಡು ಲಾಸ್ಟ್ ಟೈಮು ಕೂಡ ಇದೇ ರನ್ ಫಾರ್ ರಾಜೀವ್ ಓಡಿದ್ವಿ. ಸೊ ಫಸ್ಟ್ ಎಡಿಷನ್ ಅಲ್ಲೂ ಅಟೆಂಡ್ ಮಾಡಿದ್ವಿ, ಈ ಎಡಿಷನ್ ಅಟೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಇಷ್ಟು ಜನ ಬರ್ತಾರೆ ಅಂತ ನಾನು ಕನ್ಸಲ್ಲೂ ಅಂದ್ಕೊಂಡಿರಲಿಲ್ಲ, ಯಾಕೆಂದರೆ ತುಂಬ ಕ್ಲೌಡ್ ಇತ್ತು. ಆ್ಯಕ್ಚುಲಿ ನಾನು ಏನಾದರೂ ಪ್ರೈಸ್ ತೊಗೊಳ್ಲೇಬೇಕು ಅಂತ ಪ್ರಯತ್ನ ಪಟ್ಟೆ, ಆದರೆ 100 ಪೀಪಲ್ನಲ್ಲಿ ಒಬ್ಬ ನಾನು ಹಾಕಿದ್ದೀನಿ ಅಷ್ಟೇ. ಗೈಸ್, ಕ್ರೌಡ್ ಮಾತ್ರ ಸಖತ್ ಕ್ರೌಡ್ ಜಾಸ್ತಿ ಇತ್ತು. ನಾವು ಎಕ್ಸ್ಪೆಕ್ಟೇಷನ್ ಏನು ಮಾಡಿದ್ವಿ ಅದಕ್ಕೂ ಜಾಸ್ತಿ ಜನ ಬಂದಿದ್ರು. ಸೊ ನಮಗೆ ಓಡಬೇಕು ಅಂತ ಅಂದ್ಕೊಂಡು ಬಂದ್ರೂ ಓಡೋಕ್ಕಾಗ್ತಿರಲಿಲ್ಲ, ಅಷ್ಟು ಕ್ರೌಡ್ ಇತ್ತು. ಸೊ ಇರೋದ್ರಲ್ಲಿ ಟಾಪ್ 100 ಫಿನಿಷರಲ್ಲಿ ನಾವು ಒಬ್ಬರಾಗಿದ್ದೀವಿ. ಬ್ರೋ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಇದು ನನ್ನ ಫಸ್ಟ್ ಟೈಮ್ ಆದರೂ ಚೆನ್ನಾಗಿತ್ತು. ಇನ್ಮೇಲೆ ಓಡ್ತಾ ಇರಿ, ಹಿಂಗೆ ಸಖತ್ ಮಜಾ ಇರ್ತೈತೆ. ನಾವು ಯಾವತ್ತು ರನ್ನಿಂಗ್ ಹೋಗಿರ್ತೀವಿ ಆ ದಿನ ಫುಲ್ಲು ಆಕ್ಟಿವ್ ಆಗಿರ್ತೀವಿ, ಫುಲ್ಲು ಮೈಂಡ್ ಫ್ರೆಶ್ ಆಗಿರ್ತೈತೆ. ಸೊ ನೀವು ಯಾರಾದರೂ ರನ್ನಿಂಗ್ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರೆ ಮಿಸ್ ಮಾಡದೆ ಮನೆ ಹತ್ರ ಆದರೂ ಸುಮ್ಮನೆ ಆದರೂ ಓಡಿ, ನಿಮ್ಮ ಆ ದಿನ ಫುಲ್ಲು ಫ್ರೆಶ್ ಆಗಿ ಆಕ್ಟಿವ್ ಆಗಿರುತ್ತೆ. ಸೊ ನಾವು ಲಾಸ್ಟ್ ಟೈಮು ಹರ್ಷ ರನ್ನಿಗೆ ಹೋಗಿದ್ವಿ. ಹರ್ಷ ಇನ್ಸ್ಟಿಟ್ಯೂಷನ್ ರನ್ನಿಗೆ ಹೋದಾಗ ಎಲ್ಲ ಫ್ರೆಂಡ್ಸ್ ಅಲ್ಲಿ ಯಾರ್ಯಾರು ಓಡಿದ್ರು, ಸೊ ಅವರೆಲ್ಲನೂ ಇಲ್ಲೂ ಓಡಕ್ಕೆ ಬಂದಿದ್ದಾರೆ. ಸೊ ನೋಡಿ ತುಂಬ ಖುಷಿ ಆಯಿತು. ನೋಡಿ ಇಲ್ಲಿದ್ದಾರೆ ಎಲ್ಲರೂ. ಟಾಪ್ 100 ಫಿನಿಷರಲ್ಲಿ ಫಿನಿಶ್ ಮಾಡಿದವ್ರಿಗೆ ಗಿಫ್ಟ್ ಹ್ಯಾಂಪರ್ ಕೊಟ್ಟಿದ್ರು. ಸೊ ಈ ಗಿಫ್ಟ್ ಹ್ಯಾಂಪರಲ್ಲಿ ಒಂದು ವಾಟರ್ ಬಾಟ್ಲ್ ಇದೆ ನೋಡಿ. ರನ್ ಫಾರ್ ರಾಜೀವ್ 5K ಇನ್ಸ್ಪೈರ್ಡ್ ಬೈ ವಿಷನ್, ಯುನೈಟೆಡ್ ಬೈ ಎವ್ರಿ ಸ್ಟೆಪ್ಪು, ಸೆಕೆಂಡ್ ಎಡಿಷನ್ನು. ಸೊ ಅವ್ರದ್ದು ಕಾಂಗ್ರೆಸ್ ಸೇವಾ ದಳ ಅಂತ ಒಂದು ಸ್ಟಿಕರಿಂಗ್ ಕೂಡ ಹಾಕಿದ್ದಾರೆ. ಸೊ ಕ್ವಾಲಿಟಿ ಆಗಿದೆ ಬಾಟ್ಲ್, ಮಾತ್ರ ಸಕ್ಕತ್ತಾಗಿದೆ. ಈ ಒಂದು ಕ್ರೌಡಲ್ಲಿ ಇಷ್ಟು ಟಾಪ್ 100ಅಲ್ಲಿ ಕ್ಲಿಯರ್ ಮಾಡಿದ್ದಕ್ಕೆ ಖುಷಿ ಇದೆ. ಯಾವ ಪ್ಲೇಸ್ ಮಾಡಿದ್ದೀನಿ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಟಾಪ್ 100 ಯಾರ್ಯಾರು ಫಿನಿಶ್ ಮಾಡಿದ್ದಾರೆ ಅವ್ರದ್ದೆಲ್ಲ ಬಿಬ್ ನಂಬರ್ ನೋಡಿಕೊಂಡು ನೀಟಾಗಿ ಕೊಟ್ಟಿದ್ದಾರೆ. ನೋಡಿ ನನ್ನ ಬಿಬ್ ನಂಬರು 7456 ಪವನ್ ಡಿಂಪಲ್. ನೋಡಿ 4567 ಹೆಂಗಿದೆ ನಂಬರ್ ನೋಡಿ ಇನ್ನೊಂದು. ಸೊ ಮೆಡಲ್, ಬಿಬ್ ನಂಬರು, ಒಂದು ವಾಟರ್ ಬಾಟಲ್. ಫೋನ್ ಇಲ್ಲ, ಫೋನ್ ನಂದೇ. ನಾನು ಕೂಡ ಗೆದ್ದಿದ್ದೀನಿ. 100 ಪೀಪಲ್ಸಲ್ಲಿ ನಾನು ಒಬ್ಬ. ಇವರು ಇದನ್ನು ಟಾಪ್ 100 ಬಂದಿದ್ರಾ? ಆಕ್ಚುಲಿ ಇಲ್ಲ, ಅವರು ಹಲೋ, ಐ ಆಮ್ ಸೋಷಿಯಲ್ ವರ್ಕರ್, ಸ್ನೇಕ್ ರೆಸ್ಕ್ಯೂ. ಅದಕ್ಕೆ ಅಲ್ಲ, ಅದು ನಿಜ ಹೇಳ್ಬೇಕಿತ್ತಲ್ವ ನೀವು? ಇಲ್ಲ ಕರೆಕ್ಟಾಗಿ ಹೇಳ್ಬೇಕು ನೀವು. ಏನು ಟಾಪ್ 100 ಬಂದಿಲ್ವಾ ಇವರು? ಟಾಪ್ 100 ಬಂದಿರ ಅವರು. ಮತ್ತೆ 1 ಅವರ್ ಓಡೋರು ಅವರು ಬಂದವರಲ್ಲಿ. ಮತ್ತೆ ಇದೇನ್ ಕೊಟ್ರು? ಕ್ಯಾನ್ ವಾಟರ್ ಕ್ಯಾನ್ ಸ್ನೇಕ್ ರೆಸ್ಕ್ಯೂ ಅಂದ್ಬಿಟ್ಟು ಇಸ್ಕೊಂಡಿರೋದು. ಸ್ನೇಕ್ ರೆಸ್ಕ್ಯೂ ಅಂದ್ಬಿಟ್ಟು ಇಸ್ಕೊಂಡಿರೋದು. ಮತ್ತೆ ಆವಾಗಲೇ ನೀವು ಸುಳ್ಳು ಹೇಳಿದ್ರಿ 100% ನಾನು ಒಬ್ಬ ಅಂತ. ಆ ಥರ ಹೇಳ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸ್ತು. ಗೈಸ್ ನೋಡಿ, ನಮ್ಮ ಮುಂದೆನೇ ಎಷ್ಟು ಕ್ಯಾಮ್ರಾದಲ್ಲಿ ಸುಳ್ಳು ಹೇಳ್ಬಿಟ್ಟಿದ್ದಾರೆ. ನಮ್ಮ ಬೈ ಸ್ನೇಕ್ ರೆಸ್ಕ್ಯೂರ್ ಅಂತ ಹೇಳಿಸ್ಕೊಂಡಿದ್ದಾರೆ, ನಮ್ಮ ಹತ್ರ ಟಾಪ್ 100 ಫಿನಿಷರ್ ಅಂತ ಹೇಳಿಸ್ಕೊಂಡ್ರು. ನಾನು ಅದೇ ಅನ್ಕೊಂಡೆ, ಟಾಪ್ 100 ಒಳಗಡೆ ನಾವುಗಳೇ ಇಷ್ಟು ಬಂದಿದ್ದೀವಿ, ನಮ್ಮ ರಾಜು ಬೈ ಹೆಂಗ್ ಬಂದ್ರು ಸಾಧ್ಯ ಅಂತ ಅನ್ಕೊಂಡೆ. ಈಗ ಮಾರುತಿ ರಿವೀಲ್ ಮಾಡಿದ್ದಾನೆ ನಿಜ ಏನು ಅಂತ. ಸರ್, ನಾನು ಹಾರ್ಕೊಂಡು ಬಂದೆ. ಇವ್ರು ಯಾರು ಹಾರ್ಕೊಂಡ್ ಬಂದವ್ರು ಅಂತ ಹೇಳ್ರಿ, ಇವ್ರಕ್ಕೆ ತೋರಿಸ್ರಿ. ಇವಾಗ ನಮಗೆ ತುಂಬಾ ಹೊಟ್ಟೆ ಇದೆ, ಟಿಫನ್ ಖಾಲಿ ಆಗೋಗಿದೆ ಅಂತ ಅನ್ಸುತ್ತೆ. ಸೊ ಬ್ರೇಕ್ಫಾಸ್ಟ್ ಪ್ರೊವೈಡ್ ಮಾಡ್ತಿದ್ರು. ನಾವಿಲ್ಲಿ ಪ್ರೈಸ್ ಇದು 100 ಫಿನಿಷರ್ ಪ್ರೈಸ್ ಇಸ್ಕೊಳೋ ಬಿಸಿಲಿ ಟಿಫನ್ ಬ್ರೇಕ್ಫಾಸ್ಟ್ ಕೂಡ ಖಾಲಿ ಆಗಿದೆ. ಸೊ ಆಚೆ ಎಲ್ಲಾದರೂ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸೊ ಒಂದು ಫ್ರೀಡಮ್ ಪಾರ್ಕ್ ಹತ್ರ ಹೋಗ್ಬೇಕಾಗಿದೆ. ನಮ್ಮ ರಾಜು ಬೈಕ್ ಒಂದು ಸ್ವಲ್ಪ ಕೆಲಸ ಇದೆ. ಸೊ ಫ್ರೀಡಮ್ ಪಾರ್ಕ್ ಹೋಗಿ ಸೊ ಸೀದಾ ನೆಲಮಂಗಲ ಹೋಗ್ಬಿಡೋಣ ಬನ್ನಿ. ರಾಜು ಬೈ ಇನ್ನ ಫೋಟೋ ಶೂಟಲ್ಲಿ ಬಿಸಿ ಇದ್ದಾರೆ. ಸೊ ಒಬ್ಬೊಬ್ಬರೇ ಹೋಗ್ಬಿಟ್ಟಿದ್ದಾರೆ ಫೋಟೋ ತಗೊಳಕ್ಕೆ ಸ್ಟೇಡಿಯಂ ಒಳಗಡೆ. ಇನ್ನೇನು ನಾವು ಬೈಕ್ ಎತ್ಕೊಂಡು ಹೊರಡಬೇಕು, ಟೈಮ್ ಆಯ್ತಲ್ಲ ಅಂತ. ಅದೇ ಟೈಮ್ಗೆ ಟಿಫನ್ ಬೇರೆ ಖಾಲಿ ಆಗಿತ್ತು. ಅವಾಗಲೇ ಟಿಫನ್ನ ಮತ್ತೆ ತರಿಸಿದ್ದಾರೆ ನೋಡಿ. ನಮ್ಮ ಅದೃಷ್ಟಕ್ಕೆ ಇನ್ನೇನು ನಾವು ಹೋಗ್ಬೇಕು, ಆ ಟೈಮಲ್ಲೇ ಸಿಕ್ಬಿಟ್ಟಿದೆ. ಬಿಸಿ ಆ್ಯಕ್ಚುಲಿ ತಿನ್ನೋಕೆ ಆಗ್ತಾಯಿಲ್ಲ. ರನ್ನಿಂಗ್ ಮುಗಿಸ್ಕೊಂಡು ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಒಂದು ಲೇಟ್ ಆಗೋಗಿತ್ತು, ಅಲ್ಲೇ 12 ಗಂಟೆ ಆಗೋಗಿತ್ತು ಬೆಂಗಳೂರಿಂದ ಇಲ್ಲಿಗೆ ಬರೋಷ್ಟರಲ್ಲಿ. ಸೊ ಫ್ರೆಶ್ ಅಪ್ ಆಗಿ ಒಂದು ಫಂಕ್ಷನ್ಗೆ ಅಟೆಂಡ್ ಮಾಡಬೇಕಾಗಿತ್ತು. ಸೊ ಎಲ್ಲರೂ ಇವಾಗ ರೆಡಿ ಆಗ್ಬಿಟ್ಟು ಬರ್ತಾ ಇದ್ದೀವಿ ನೋಡಿ.
ಒಬ್ಬನೇ ಈ ತರ ರೋಡ್ ಹತ್ರ ಇಲ್ಲಿ ಸೈಡಲ್ಲಿ ನಿಂತ್ಕೊ ಅಂತ ಹೇಳ್ಬಿಟ್ಟು ಇಲ್ಲಿ ನಿಲ್ಸ್ಬಿಟ್ಟು ಅವ್ರ ಹಿಂದೆಗಡೆ ಕಾರಲ್ಲಿ ಬರ್ತಾ ಇದ್ದಾರೆ. ನಮ್ ರಾಜು ಬೈ ಇವಾಗ್ಲೂ ಲೇಟು, ಈಗ್ಲೂ ಸ್ನಾನ ಮಾಡ್ಕೊಂಡು ಬರೋದು ಲೇಟ್ ಮಾಡ್ಬಿಟ್ಟಿದ್ದಾರೆ. ಸೊ ನಮ್ ಬೈ ಅವ್ರ ಮನೆ ಹತ್ರ ಕಾರ್ ಹಾಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನಾನು ಇನ್ನೊಂದ್ ಕಡೆ ಬೇರೆ ಕಡೆ ಹೋಗ್ಬೇಕಾಗಿತ್ತು ಅರ್ಜೆಂಟಾಗಿ ಅಂದ್ಬಿಟ್ಟು ಬೈಕ್ ಎತ್ಕೊಂಡು ಬಂದ್ಬಿಟ್ಟಿದ್ದೀನಿ. ನನ್ನ ಸ್ಕೂಲ್ ಫ್ರೆಂಡು ಕೈಫ್ ಅಂತ ಇದ್ದಾನೆ. ಸೊ ಅವ್ರದ್ದು ಎಂಗೇಜ್ಮೆಂಟ್ ಇದೆ ಇವತ್ತು. ನೋಡಿ ಎಷ್ಟು ಬೇಗ ಆಗ್ತಿದ್ದಾನೆ, ನಮಗೆಲ್ಲ ಶಾಕಿಂಗು ಏನಕ್ಕೆ ಇಷ್ಟು ಬೇಗ ಆಗ್ತಿದ್ದಾನೆ ಅಂತ. ಸೊ ಅವ್ನ ಎಂಗೇಜ್ಮೆಂಟ್ಗೆ ಇವತ್ತು ಹೋಗ್ಬೇಕು. ಇಲ್ಲಿ ಗುರುಪ್ರವೇಶ ಮುಗಿಸ್ಕೊಂಡು ಅಲ್ಲಿ ಅವ್ನ ಎಂಗೇಜ್ಮೆಂಟ್ಗೆ ಹೋಗಿ ಅಟೆಂಡ್ ಮಾಡೋಣ. ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಇವತ್ತು ಬಂದಿರ್ತಾರೆ. ಸೊ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡೋಣ ಬನ್ನಿ. ಸೊ ನಮ್ಮ ಕೈಫ್ ಎಂಗೇಜ್ಮೆಂಟ್ ಅಲ್ಲಂತೂ ಒಳ್ಳೆ ನಾನ್ ವೆಜ್ ಬ್ಯಾಟಿಂಗ್ ಆಡಿದ್ವಿ, ನಾನು ಸುಜೈನ್ ಮಾತ್ರ. ಸಕ್ಕದಾಗಿತ್ತು ಊಟ ಮಾತ್ರ. ನಾನಂತೂ ಈ ಯಾರ್ದು ಮದುವೆ ಮಿಸ್ ಮಾಡ್ತೀನಿ ಅನ್ನೋ ಗೊತ್ತಿಲ್ಲ. ಮುಸ್ಲಿಮ್ಸು ಮತ್ತು ಮಾರ್ವಾಡಿ ಸೆಟ್ಗಳ ಮದುವೆ ಮಾತ್ರ ನಿಜವಾಗ್ಲೂ ನಾನು 100% ಮಿಸ್ ಮಾಡೋಕೆ ಹೋಗಲ್ಲ. ನಿಮ್ಗಳಿಗೂ ಯಾರಿಗಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಹೇಳಿ ಯಾವ ಥರ ಆಗಿರುತ್ತೆ ಅಂತ. ನಿಜವಾಗ್ಲೂ ಆ ಊಟ ಮಾತ್ರ ಡಿಫ್ರೆಂಟ್ ಲೆವೆಲ್ ಆಗಿ ಸಖತ್ತಾಗಿರುತ್ತೆ. ನನಗಂತೂ ಸಖತ್ ಇಷ್ಟ ಆಗುತ್ತೆ. ನೆಕ್ಸ್ಟ್ ವರ್ಷ ಅಂತೆ ಮದುವೆ. ಸೊ ಎಂಗೇಜ್ಮೆಂಟ್ ಇವತ್ತು ಆಗಿದ್ದಾನೆ. ಸೊ ಖುಷಿ ಆಯಿತು. ನಾವು ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಅಥವಾ ಎಲ್ಲ ಇದ್ದಾಗ ಬೇರೆ ಬೇರೆಯವರೆಲ್ಲ ಮದುವೆ ಆಗಿದಾಗ ನಾವುಗಳೆಲ್ಲ ಯಾವಾಗ ಆಗೋದು, ನಮ್ಮ ಫ್ರೆಂಡ್ಸ್ಗಳೆಲ್ಲ ಯಾವಾಗ ಆಗೋದು ಅಂತೆಲ್ಲ ವೆಯ್ಟ್ ಮಾಡ್ತಾ ಇರ್ತಿದ್ವಿ. ಸೊ ಇಷ್ಟು ಬೇಗ ಬಂದ್ಬಿಡುತ್ತೆ ಅಂತ ಗೊತ್ತಿಲ್ಲ. ಆದರೂ ಅಂಥ ದೊಡ್ಡ ಏಜ್ ಏನಲ್ಲ ನಮ್ಮವು. ಮದುವೆ ಆಗುವಂಥದ್ದು, ಎಂಗೇಜ್ಮೆಂಟ್ ಆಗುವಂಥದ್ದು ಏನು ದೊಡ್ಡ ಏಜ್ ಅಲ್ಲ. ಸ್ವಲ್ಪ ಅವ್ರದ್ದೇನೋ ಫ್ಯಾಮಿಲಿ ಇದು ಏನೋ ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ ಅವ್ನು ಬೇಗ ಆಗ್ತಿದ್ದಾನೆ ಅಷ್ಟೇ. ಸೊ ನಾವು ಯಾರು ಅಷ್ಟು ಬೇಗ ಆಗಲ್ಲ. ಸೊ ಅವ್ನು ಆಗ್ತಿದ್ದಾನೆ, ಖುಷಿ ಇದೆ ನಮಗೆ. ನಮ್ಮ ನೆಕ್ಸ್ಟು ಚೇತನ್ ಮದುವೆ ಇರೋದು. ಚೇತನ್ ಯಾವಾಗ ನಿಂದು ಇರೋದು ನೆಕ್ಸ್ಟ್? ಅವತ್ತು ಡೇಟ್ ಹೇಳ್ದಲ್ಲ, ಯಾವತ್ತದು? ಫೆಬ್ರವರಿ 30. ಸ್ಕೂಲ್ ಟೈಮಲ್ಲೆಲ್ಲ ಇದ್ದಾಗೆಲ್ಲ ಯಾವ ವೈಬ್ ಇತ್ತು ಅದೇ ವೈಬೇ ಇರ್ತೈತೆ ನಮ್ಗೆ. ಯಾವಾಗಲೇ ಮೀಟ್ ಮಾಡಿದ್ರೇನು ಒಂದು ಚೂರು ಇವತ್ತವರೆಗೂ ಸ್ಟಾರ್ಟಿಂಗ್ ಡೇ 1 ಇಂದ ಇವತ್ತವರೆಗೂ ನಮಗೆ ಯಾವ ಥರ ವೈಬ್ ಇತ್ತು ನಮ್ಮ ಫ್ರೆಂಡ್ಶಿಪ್ಗಳಲ್ಲೆಲ್ಲ ಅದೇ ಥರನೇ ಇದೆ. ನಾನು, ಚೇತನ್ನು, ಸುಜೈನು ನಾವು 3 ಜನನು ಸ್ಕೂಲಲ್ಲಿ ಒಂದೇ ಜೋಡಿ. ನಾವು 3 ಜನ ಒಂದು ಬ್ಯಾಚ್ ಥರ. ಎಲ್ಲರೂ ಬೇರೆ ಕಡೆ ಇದ್ರೆ ನಾವು 3 ಜನನೇ ಸಪ್ರೇಟಾಗಿ ನಮ್ಮದೇ ಏನೋ ಲೋಕಾರೂಢಿಯಾಗಿ ನಮ್ಮದೇ ಏನೋ ಯೋಚನೆ ಥರ ಇರ್ತಾ ಇದ್ವಿ. ಸೊ ಇವತ್ತವರೆಗೂ ಆ ಫ್ರೆಂಡ್ಶಿಪ್ ಹಂಗೆ ಕಂಟಿನ್ಯೂ ಆಗ್ತಾನೆ ಇದೆ. ನೀವು ನಿಮ್ಮಲ್ಲಿ ಯಾರಾದ್ರೂ ಫ್ರೆಂಡ್ಶಿಪ್ ಹಿಂಗೆ ಕಂಟಿನ್ಯೂ ಆಗ್ತಾಯಿದ್ರೆ ಕಂಟಿನ್ಯೂ ಮಾಡಿ. ಕಿತ್ತಾಟ ಮಾಡ್ಕೊಳಕ್ಕೆ ಹೋಗಬೇಡಿ, ಸೀಕ್ರೆಟ್ಸ್ ಮೇಂಟೈನ್ ಮಾಡಬೇಡಿ, ಓಪನ್ ಅಪ್ ಆಗಿರಿ. ನಿಮ್ಮ ಫ್ರೆಂಡ್ಸಲ್ಲಿ ಅಜೀಬ್ ಆದರೂ ಪರವಾಗಿಲ್ಲ, ನಗ್ನಗ್ತಾ ಕಾಲು ಎಳ್ಕೊಂಡು ಓಡಾಡ್ಕೊಂಡಿದ್ರು ಪರವಾಗಿಲ್ಲ. ಸೀಕ್ರೆಟ್ಸ್ಗಳು ಮೇಂಟೈನ್ ಮಾಡ್ಕೊಂಡು ಹಿಂದೆ ಒಂದು ಮುಂದೆ ಒಂದು ಥರ ಇರಬೇಡಿ. ಡೈಲಿ ಮಾತಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಏನಿದ್ರು ಪರವಾಗಿಲ್ಲ. ಆ ವೈಬ್ ಹಂಗೆ ಇರಬೇಕು, ಫ್ರೆಂಡ್ಶಿಪ್ ವೈಬು. ನೀವು ಯಾರಾದ್ರೂ ಹತ್ರ ಇದ್ರ ಫ್ರೆಂಡ್ಶಿಪ್ ಇದ್ರೆ ಮೇಂಟೈನ್ ಆಗ್ತಿದ್ರೆ ಸೊ ಹ್ಯಾಪಿ ಫಾರ್ ಯು. ನೆಕ್ಸ್ಟ್ ಇವಾಗ ಚೇತನ್ನು ಏನಾದರೂ ಸ್ವಲ್ಪ ನಮ್ಮ ಬ್ಲಾಗಲ್ಲಿ ಏನಾದರೂ ಮಾತಾಡಲಿ ಅಂತ ನಾನು ಆಸೆ ಪಡ್ತೀನಿ. ಸೊ ಚೇತನ್ ಏನು ಹೇಳ್ತೀಯ? ಚೇತನ್ ಮಾತೇ ಇಲ್ಲ, ಅವನು ದುನಿಯಾ ವಿಜಯ್ ಥರ ಅವನು. ಇವನು ಸ್ಕೂಲಲ್ಲಿ ಇದ್ದಾಗ ಒಂದು ಯಾರ್ದೋ ಜಾಮೆಟ್ರಿ ಬಾಕ್ಸ್ನ ಬೆಂಡ್ ಮಾಡಿಬಿಟ್ಟಿದ್ದ. ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದಾರೆ ಇವನಿಗೆ, ಏಯ್ ನೀನೇ ಚೇತನ್ ಬೆಂಡ್ ಮಾಡಿರೋದು ಅಂತ. ಮ್ಯಾಮ್ ಇಲ್ಲ, ಬೆಂಡ್ ಆಗಿರೋದನ್ನೇ ನಾನು ಸರಿ ಮಾಡ್ತಾ ಇದ್ದೀನಿ ಅಂತ ಅಲ್ಲೇ ಪ್ಲೇಟ್ ಉಲ್ಟಾ ಮಾಡಿಬಿಟ್ಟಿದ್ದ. ಅಂತ ಖತರ್ನಾಕು, ಅವತ್ತಿನ ಖತರ್ನಾಕು ಇವತ್ತು MBBS ಓದ್ತಿದ್ದಾನೆ. ಇವನು ಡಾಕ್ಟರ್ ಆದರೆ ಪೇಷಂಟ್ನೇ ಸಾಯಿಸ್ತಾನೆ ಅನ್ನೋದು ಯಾವುದೇ ತರಹ ಡೌಟ್ ಇಲ್ಲ. ಸೊ ಇವಾಗ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಮೀಟ್ ಆಗ್ತೀವಿ ಅಂತ ಹೇಳಿದ್ದೆ. ಪ್ರತಿಯೊಬ್ಬೊಬ್ರು ಮೀಟ್ ಮಾಡ್ತಾ ಇರ್ತೀವಿ ಅವಾಗ ಟೈಮ್ ಸಿಕ್ತಾಗ. ಸೊ ಇವತ್ತು ಅವ್ರಿಗೆ ಟೈಮ್ ಸಿಕ್ಕಿದೆ ಅಂತ ಅನ್ಸುತ್ತೆ. ಸೊ ಮೀಟ್ ಆಗೋಣ ಅಂತ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ರು. ಸೊ ಇವಾಗ ನಮ್ಮ ಫ್ರೆಂಡ್ಸ್ ಇನ್ನೊಂದು 1/2 an hour ಬರ್ತಿದ್ದಾರೆ. ಸೊ ಅವ್ರನ್ನ ಹೋಗಿ ಮೀಟ್ ಮಾಡೋಣ. ಸೊ ನಾನು, ಸುಜೈನು, ಚೇತನ್ ನೀವು ಇವಾಗ ಇಲ್ಲಿದ್ದೀವಿ. ಸೊ ಇನ್ನೇನು ಇನ್ನೊಂದು 10-15 minutes ಇನ್ನೇನು ಎಲ್ಲರೂ ಬಂದ್ಬಿಡ್ತಾರೆ. ಸೊ ಸ್ಕೂಲ್ ಫ್ರೆಂಡ್ಸ್ನ ಹೋಗಿ ಮೀಟ್ ಮಾಡೋಣ ಬನ್ನಿ. ಗೈಸ್ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಇವಾಗ ಮೀಟ್ ಆಗಿದ್ದೀವಿ. ಸೊ ಕೋಲಾರ್ ಬೇರ್ಗೆ ಬಂದಿದ್ದೀವಿ ನೋಡಿ. ನಮ್ಮ ಚೇತನ್ ಬರ್ತಡೇ July 10th ಇರೋದು ಆ್ಯಕ್ಚುಲಿ. ಇವಾಗಲೇ August 15th. ಅವ್ನ ಲೈಫಲ್ಲಿ ಯಾವತ್ತೂ ಇಷ್ಟು ಖುಷಿಯಾಗಿಲ್ಲ, ಅಷ್ಟು ಖುಷಿಲಿದ್ದಾನೆ. ಸಾರಿ, August 16th, 15th ಅಲ್ಲ ನೋಡಿ. ಅವ್ನಿಗೆ ಏನು ಹೇಳಬೇಕು ಅಂತ ಯೋಚನೆ ಆಗಲಿಲ್ಲ, ಆ ಥರ ಯೋಚನೆ ಮಾಡ್ತಿದ್ದಾನೆ. ನಮ್ಗೆ ಈ ಥರ ಎಲ್ಲ ಚೇತನ ನೋಡಿದ್ರೆ ಖುಷಿಯಾಗುತ್ತೆ. ಯಾಕಂದರೆ ಒಬ್ಬ ಸೈಲೆಂಟ್ ಆಗಿರೋನು, ಇಷ್ಟೆಲ್ಲ ಆ್ಯಕ್ಟಿವ್ ಆಗಿ ಮಾತಾಡ್ತಾನೆ ನಮ್ಮ ಮುಂದೆ ಅಂದರೆ ನಮಗೆ ಒಂಥರ ಮನ ಮೆಚ್ಚಿದ ಹುಡುಗ ಅವನು. ಅವನು ಹೇಳಿದ್ನಲ್ಲ ಆವಾಗಲೇ, ಸೇಮ್ ದುನಿಯಾ ವಿಜಯ್ ಥರ ಮಾತೇ ಇಲ್ಲ ಅವನಿಗೆ. ನಮ್ಮೆಲ್ರಿಗೂ ಇವತ್ತು ಚೇತನ್ ಒಂದು ಸಣ್ಣದಾಗಿ ಐಸ್ ಕ್ರೀಮ್ ಪಾರ್ಟಿ ಕೊಡಿಸಿದ್ದಾನೆ. ಚೇತನ್, ಥ್ಯಾಂಕ್ ಯು ಚೇತನ್. ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಗಾಡಿ ತಗೊಂಡಿದ್ದು ಪಾರ್ಟಿ ಅನ್ಕೊಂಡ್ಬಿಡುತ್ತೆ. ಸೊ ಚೇತನ್ಗೆ ಐಸ್ ಆರೋಗ್ಯ ಕೊಟ್ಟು ನಮ್ಗೆ ಇದೇ ಥರ ಸಣ್ಣ ಪುಟ್ಟ ಪಾರ್ಟಿ ಕೊಡಿಸ್ತಾ ಇದ್ವಿ. ಚೇತನ್ಗೆ ನೀವು ಯಾರಾದರೂ ಬರ್ಡೇ ವಿಶಸ್ ಮಾಡ್ತಾ ಇದ್ರೆ ಇಲ್ಲಿಂದನೇ ನಾನು ಥ್ಯಾಂಕ್ ಯು ಹೇಳ್ತೀನಿ ಅವನ ಕಡೆಯಿಂದ. ಯಾಕಂದರೆ ನಾನು ಬೇರೆ ಇಲ್ಲ, ಅವ್ನು ಬೇರೆ ಇಲ್ಲ. ನಿನ್ನ ಲೈಫಲ್ಲಿ ಎಷ್ಟು ಖುಷಿ ಆಗಿದೆ ಚೇತನ್ ಇವತ್ತು?
ನಮ್ಮಂತ ಫ್ರೆಂಡ್ಸೇ ಬೇಡ ಅಂತ ಅವ್ನ ಮೈಂಡಲ್ಲಿ ಹೇಳ್ತಾ ಇದೆ. ಐಸ್ ಕ್ರೀಮ್ ತಿನ್ಕೊಂಡು ನೆಕ್ಸ್ಟ್ ಏನ್ ಮಾಡ್ತೀವಿ ನಿಮಗೆ ಆಮೇಲೆ ತಿಳಿಸ್ತೀನಿ ಬನ್ನಿ. ಇವಾಗ ಪೋಲರ್ ವಾಮ್ ಹೋಮಕ್ ಬಂದಿದ್ದಾರೆ ತಿನ್ನಕ್ಕೆ. ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬಾ ತಿಂಡಿ ಪೋತಿದ್ರು. ಇವಳು ನೋಡಿ ಎಲ್ಲದಕ್ಕಿಂತ ಜಾಸ್ತಿ ತಿಂಡಿ ಪೋತಿ ಇವಳೆ. 1,000 ರೂಪಾಯಿ ಮೊಮೋಸ್ ಆರ್ಡರ್ ಮಾಡಿದ್ದಾಳೆ. ಇರೋದು 6 ಜನಕ್ಕೆ 999 rupees ಮೊಮೋಸ್ ಆರ್ಡರ್ ಮಾಡಿದ್ದಾಳೆ. ನಿಜವಾಗ್ಲೂ ನನಗೆ ಶಾಕಿಂಗ್ ಆಗಿದೆ. 1,000 ರೂಪಾಯಿ ಏನ್ ತಿಂತಾರೆ. ಫೋನ್ ಕಳ್ಕೊಂಡಿದ್ದಾಳೆ. ನನ್ನ ಪ್ರಕಾರ ಅಲ್ಲೇ ಐಸ್ ಕ್ರೀಮ್ ಅಂಗಡಿಲೇ ಬಿಟ್ಟಿದ್ದಾಳೆ ಅಂತ ನಾನು ಅನ್ಕೊತೀನಿ. ನಿಜವಾಗ್ಲೂ ನನ್ನ ಹತ್ರ ಇಲ್ಲ. ನನ್ನ ಫೋನ್ ದೇವ್ರದು. ನನ್ನ ಫೋನ್ ಅದು. ಸೊ ನೋಡಿ ನಮ್ಮ ಚರಣ್ ನೆಕ್ಸ್ಟ್ ನಾವೆಲ್ಲರೂ ಒಂದ್ ಕಡೆ ಟ್ರಿಪ್ ಹೋಗೋಣ ಅನ್ಕೊಂಡಿದೀವಿ. ಅವಾಗ ಅವ್ನು ಬರ್ತಾನೆ ಅಂತ ಅನ್ಕೊಂಡಿದೀವಿ. ಬಂದೇ ಬರ್ಬೇಕು ಚರಣ್. ಈ ವಿಡಿಯೋ ನೋಡ್ತಿದ್ರೆ ನಿಜವಾಗ್ಲೂ ನಿಂತ. ಸೊ ಬನ್ನಿ ಮೊಮೋಸ್ ತಿನ್ನೋಣ. ಗೈಸ್ ಅವ್ರ ಫೋನ್ ಸಿಕ್ಕಿದೆ ಫೈನಲಿ. ಐಸ್ ಕ್ರೀಮ್ ಅಂಗಡಿ ಹಣ ತಂದ್ಕೊಟ್ರು. ಸೊ ಏನೋ ಕೇಳ್ತಿದ್ದಾನೆ ಚರಣ್, ಏನ್ ಹೇಳು. ನೋಡಿ ಅವ್ನ ಸ್ಮೈಲೇ ಹೇಳ್ತಿದೆ. ಚರಣ್ ನಿಮ್ ಸ್ಮೈಲ್ ತುಂಬಾ ಚೆನ್ನಾಗಿದೆ. ಗೈಸ್ ನಮ್ ಗ್ಯಾಂಗ್ ಅಲ್ಲಿ ಚರಣ ಒಬ್ಬ ಇದ್ದ. ಚರಣ ನಮ್ನೆಲ್ಲ ಎಷ್ಟು ಮಿಸ್ ಮಾಡ್ಕೊಂತ ಇದ್ದೇನೆ. ತಿನ್ನೋದನ್ನ ಕೂಡ ನಾವು ಅವ್ನ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದ್ದೇನೆ. ತೋರಿಸ್ತೀನಿ ನೋಡಿ. ಸೊ ಈಗ ಹೋಗಿ ಮತ್ತೆ ಯಾವಾಗ ಸಿಗ್ತಾರೆ ಗೊತ್ತಿಲ್ಲ. ನೆಕ್ಸ್ಟ್ ಮಂತ್ ಟ್ರಿಪ್ ಹೋಗೋಣ ಅಂತ ಬೇರೆ ಪ್ಲಾನ್ ಮಾಡ್ತಾ ಇದ್ರೆ ನೋಡೋಣ. ಟ್ರಿಪ್ ಹೋದ್ರು ಹೋಗ್ಬೋದು, ಹೇಳಕ್ಕಾಗಲ್ಲ. 2-3 ದಿವಸ ಟ್ರಿಪ್ ಹೋಗಾಗಿರೋದ್ರೆ ಒಂದ್ ದಿವಸನಾದ್ರೂ ಪ್ಲಾನ್ ಮಾಡ್ತೀವಿ. ನೋಡೋಣ ಸಕ್ಸಸ್ ಆಗುತ್ತೆ ಈ ಸರಿ ಅಂತ ಅನ್ಕೊಂಡಿದೀವಿ. ನೋಡೋಣ ಬನ್ನಿ. ಫಸ್ಟ್ ಮೊಮೋಸ್ ತಿನ್ ಖಾಲಿ ಮಾಡೋಣ. ಡ್ಯಾನ್ಸ್ ಆಡ್ತಾರೆ ಚರಣ್ ಸುಡ್ತಾ ಏನೋ ಸುಡ್ತು ಅನ್ಸುತ್ತೆ ಗೈಸ್ ಅವಳಿಗೆ ಪಾಪ. ವಿಡಿಯೋ ಮಾಡ್ತಿರೋದು. ಲಕ್ಕಿ ಡ್ರಾ ಅಲ್ಲಿ ವಿನ್ ಆಗಿರುವ ನಮ್ಮ ಮೇಘನಾಗೆ ವಂದನೆಗಳು. ಸೊ ಗೈಸ್ ಫ್ರೆಂಡ್ಸ್ ಎಲ್ಲ ಹೊರಟ್ರು. ಸೊ ಸುಜೈನ್ನ ಡ್ರಾಪ್ ಮಾಡಿ ಜಸ್ಟ್ ಈಗ ನಾನು ಚೇತನ್ ಮನೆಗೆ ಬಂದ್ವಿ. ನಮ್ಮನೇಲೆ ಇದ್ದೇನೆ ಚೇತನ್. ಸೊ ಫುಲ್ ಟಯರ್ಡ್ ಆಗಿದೆ. ಊಟ ಮಾಡಿ ಮಲ್ಬಿಡೋಣ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್.